ನಮಸ್ಕಾರ ವೀಕ್ಷಕರೇ, ಹಟ್ ನ್ಯೂಸ್ಗೆ ಸ್ವಾಗತ. ನಾನು ಅಂಡ್ಗುಳಿ ಗಿರೀಶ್. ಈ ದಿನ ರಾಜ್ಯಾದ್ಯಂತ ನಡೀತಿರುವ ಒಳ ಮೀಸಲಾತಿ ಹೋರಾಟದ ಬಗ್ಗೆ ನಮ್ಮ ಜೊತೆ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಶಿವಪ್ರಸಾದ್ ಭಾರತಿಬೇಲ್ ಅವರು, ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ಬನ್ನಿ ಅವ್ರ ಬಗ್ಗೆ ಈ ವಿಚಾರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಮಾತಾಡ್ತಾ ಹೋಗೋಣ. ನಮಸ್ಕಾರ ಶಿವಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶಿವಪ್ರಸಾದ್ ಅವರೇ, ಈಗ ರಾಜ್ಯಾದ್ಯಂತ ನಡೀತಿರುವ ಒಂದು ವಿಚಾರದ ಬಗ್ಗೆ ತಮಗೆ ತಿಳಿದಿರ್ಬೋದು. ತಾವು ಸಹ ಮೂಡಿಗೆರೆಯಲ್ಲಿ ಇದ್ರ ನಾಯಕತ್ವವನ್ನು ವಹಿಸ್ಕೊಂಡಿದ್ದೀರಿ. ನೀವೇನು ಹೇಳ್ತೀರಿ ಈಗ ರಾಜ್ಯಾದ್ಯಂತ ಒಳ ಮೀಸಲಾತಿ ಬಗ್ಗೆ? ಎರಡು ಬಂಗಡ, ಪ್ರವರ್ಗ 1 ಮತ್ತು B2 ನಡುವೆ ಆಗ್ತಿರೋ ತಿಕ್ಕಾಟದ ಮಧ್ಯೆ ತಮ್ಮ ಅಭಿಪ್ರಾಯ ಏನು? ಹೌದು, ರಾಜ್ಯಾದ್ಯಂತ ಈಗ ಒಳ ಮೀಸಲಾತಿ, ಎಡಗೈ ಬಲಗೈ, ಪ್ರವರ್ಗ A, B, C ಇವೆಲ್ಲದರ ಮಧ್ಯೆ ಒಂದು ಗೊಂದಲ ನಡೀತಾ ಇದೆ. ಆ್ಯಕ್ಚುಲಿ ಒಳ ಮೀಸಲಾತಿ ಬಂದಿದ್ದು ಮೀಸಲಾತಿಯಿಂದ. ನಮಗೆ ಮೊದಲನೇದಾಗಿ ಗೊತ್ತಿರಬೇಕು, ನಮ್ಮ ಮೀಸಲಾತಿ ಏನಿದೆ, ಮೀಸಲಾತಿಲೇ 2 ಥರ ಇದೆ. ಒಂದು ವರ್ಟಿಕಲ್ ರಿಸರ್ವೇಷನ್, ಒಂದು ಹಾರಿಜಾಂಟಲ್ ರಿಸರ್ವೇಷನ್. ನಮಗೆ ಇವಾಗ ಏನು ಒಳ ಮೀಸಲಾತಿ ಬಂದಿದೆ ಅದು ವರ್ಟಿಕಲ್ ರಿಸರ್ವೇಷನ್ಗೆ ರಿಲೇಟೆಡ್. ವರ್ಟಿಕಲ್ ರಿಸರ್ವೇಷನ್ ಬಂದ್ಬಿಟ್ಟು ನಮಗೆ ಜಾತಿವಾರು ಮೀಸಲಾತಿ ಏನಿದೆ, SC, ST, OBC 2A, 2B, 3A, 3B ಈ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ರಿಸರ್ವೇಷನ್ನು. ಇದರಲ್ಲಿ ಆಲ್ರೆಡಿ ಪರಿಶಿಷ್ಟ ಜಾತಿ SCಗೆ 15% ಈ ಹಿಂದೆ ಕೊಟ್ಟಿದ್ದಾರೆ. 2022 ತನಕನೂ 1950ರಿಂದ 2022 ತನಕ ನಮಗೆ SC ಸಮುದಾಯಕ್ಕೆ ಸಂಬಂಧಪಟ್ಟಂಗೆ 15% ಮೀಸಲಾತಿ ಕೊಟ್ಟಿದ್ದಾರೆ. 1950ರಿಂದ 1958 ತನಕ ಪರಿಶಿಷ್ಟ ಜಾತಿಗಳು ಅಂತೇಳಿ 18% ಮೀಸಲಾತಿ ಕೊಡ್ತಾರೆ. 58ರಲ್ಲಿ ಅದನ್ನು ಸ್ಪ್ಲಿಟ್ ಮಾಡ್ತಾರೆ. 15% ಶೆಡ್ಯೂಲ್ ಕ್ಯಾಸ್ಟಿಗೆ, 3% ST ಕ್ಯಾಸ್ಟಿಗೆ ಸ್ಪ್ಲಿಟ್ ಮಾಡ್ತಾರೆ. ಸ್ಪ್ಲಿಟ್ ಮಾಡಿ ಆದಮೇಲೆ ರಿಸರ್ವೇಷನ್ ಹಂಗೆ ನಡೀತಿರುತ್ತೆ. 2022 ತನಕ 15% ಇರುತ್ತೆ. ಈ SC ಕ್ಯಾಸ್ಟಿಂದು ಒಂದು ಸ್ವಲ್ಪ ಗೊಂದಲಗಳು ಮತ್ತು ಒಂದಷ್ಟು ಸಮಸ್ಯೆಗಳು ಮೊದಲು ಬರೋದೇ ನಮಗೆ 1974ರಿಂದ ಒಂದಷ್ಟು ಏನಾಗ್ತದೆ ಅಂದರೆ, ಈ SC ಕ್ಯಾಟಗರಿಯನ್ನು ರಿವೈಸ್ ಮಾಡ್ತಾರೆ. ಆವನೂರು ಆಯೋಗ ಅಂತ ಒಂದು ಬರುತ್ತೆ. ಬಂದಾಗ 101 ಕ್ಯಾಸ್ಟ್ಗಳನ್ನು ಸೇರಿಸಿ ಅದನ್ನು SC ಅಂತ ಮಾಡ್ತಾರೆ. ಇಲ್ಲೊಂದು ಸಣ್ಣ ಗೊಂದಲ ಸ್ಟಾರ್ಟ್ ಆಗ್ತದೆ. ಗೊಂದಲ ಅನ್ನೋದಕ್ಕಿಂತ ಮೀಸಲಾತಿ ಕೊಡುವಾಗ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ಪ್ರಾತಿನಿಧ್ಯ ಇಲ್ಲದ ಸಮುದಾಯಗಳನ್ನು ಅದರ ಬೇಸ್ ಮೇಲೇ ಮೀಸಲಾತಿ ಕೊಡ್ತಾರೆ. ಆವನೂರು ಆಯೋಗ ಬಂದ್ಬಿಟ್ಟು ಹಿಂದುಳಿದ ವರ್ಗಗಳ ಏನು ಮೀಸಲಾತಿಗೆ ರಿಕ್ವೆಸ್ಟ್ ಮಾಡಿದಾಗ ಈ SCಯಲ್ಲಿ ಅದನ್ನೆಲ್ಲ ಹಿಂದುಳಿದ ವರ್ಗದ್ದು ಏನು ಬ್ಯಾಕ್ವರ್ಡ್ ಕ್ಲಾಸಸ್ಸು, ಬ್ಯಾಕ್ವರ್ಡ್ ಕ್ಯಾಸ್ಟು, ಆಮೇಲೆ ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು ಹೀಗೆಲ್ಲ ಕ್ಲಾಸಿಫೈ ಮಾಡಿದಾಗ SCಗೆ ಬಂದ್ಬಿಟ್ಟು 101 ಕ್ಯಾಸ್ಟ್ಗಳನ್ನು ಹಾಕ್ತಾರೆ. ಈ 101 ಕ್ಯಾಸ್ಟ್ಗಳಿಗೆ ಹಾಕಿದಾಗ ಅಲ್ಲಿ ಟಚಬಲ್ಸ್ ಅಂತ, ಅಂದರೆ ಅಸ್ಪೃಶ್ಯತೆ ಆಚರಣೆಗೆ ಒಳಪಡದ ಒಂದಷ್ಟು ಹಿಂದುಳಿದ ಸಮುದಾಯಗಳು ಏನಿದಾವೆ ಆ ಒಂದಷ್ಟು ಸಮುದಾಯಗಳನ್ನ ಬಂದ್ಬಿಟ್ಟು ಶೆಡ್ಯೂಲ್ ಕ್ಯಾಸ್ಟಿಗೆ ಹಾಕ್ತಾರೆ. ಶೆಡ್ಯೂಲ್ ಕ್ಯಾಸ್ಟಿಗೆ ಹಾಕಿದ್ರದ್ದು ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಸಮಸ್ಯೆ ಅಲ್ಲ, ಅವರಿಗೆ ಸಾಮಾಜಿಕ ನ್ಯಾಯ ಸಿಗ್ತದೆ. ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ಈ ಟಚಬಲ್ಸ್ ಕ್ಯಾಟಗರಿಯನ್ನು ತಗೊಬಂದ್ಬಿಟ್ಟು ಅನ್ಟಚಬಲ್ ಅವ್ರ ಜೊತೆ ಮಿಕ್ಸ್ ಮಾಡಿ ಒಟ್ಟು 101 ಕ್ಯಾಸ್ಟ್ಗಳನ್ನು ರಿಸರ್ವೇಷನ್ ಅಂತ ಮಾಡ್ತಾರೆ. ಅದು ಶೆಡ್ಯೂಲ್ ಕ್ಯಾಸ್ಟ್ 15% ಮೀಸಲಾತಿಯಲ್ಲಿ ಅವರಿಗೂ ಕೂಡ ಪಾಲು ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅದಾದ ನಂತರದಲ್ಲಿ 79ರ ಮೇಲೆ ಅದು ಇಂಪ್ಲಿಮೆಂಟ್ ಆಗ್ತಾ ಏನಾಗ್ತದೆ ಅಂತ ಹೇಳಿದ್ರೆ, SCಗಳಲ್ಲಿ ಏನು ಅದುವರೆಗೂ ಶೋಷಣೆಗೊಳಪಟ್ಟ ಸಮುದಾಯಗಳು ಒಂದಷ್ಟು ಎಜುಕೇಶನ್, ದಲಿತ ಮೂವ್ಮೆಂಟ್ಗಳು ಬರ್ತದೆ. ದಲಿತ DSS ಮತ್ತು ಸಂಘಟನೆಗಳ ಹೋರಾಟದಿಂದ ಜನರಲ್ಲಿ ಅನ್ಟಚಬಲ್ಸ್ ಅಲ್ಲಿ ಎಜುಕೇಶನ್ ಅವೇರ್ನೆಸ್ ಒಂದು ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಬರ್ತದೆ. ಈ ದಲಿತ ಮೂವ್ಮೆಂಟ್ಸ್ ಇಂದ ಏನು ಎಜುಕೇಶನ್ ಬರ್ತಾ ಹೋದಂತೆಯೇ SCಗಳಿಗೆ ಏನಾಗ್ತದೆ, ಈಗ ರಿಸರ್ವೇಷನ್ ಬಗ್ಗೆನೂ ಒಂದಷ್ಟು ಗೊತ್ತಾಗ್ತದೆ. ಓದಿದ ತಕ್ಷಣವೇ ಓದಿದ್ರೆ ನಮಗೆ ಓದಬೇಕು, ಫಸ್ಟು ಎಜುಕೇಷನ್ ಮಾಡಬೇಕು, ಅದಾದಮೇಲೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅನ್ನೋದು ನಮ್ಮ ಕಾನ್ಸೆಪ್ಟ್. ಅಂದರೆ SC ಸಮುದಾಯಕ್ಕೆ ಸಂಪೂರ್ಣವಾಗಿ ಆ ಥರದ್ದು ಬರುತ್ತೆ. ಅಂಥ ಚಳುವಳಿಯನ್ನು ದಲಿತ ಮೂವ್ಮೆಂಟ್ ಅವರು ಮಾಡ್ತಾರೆ. ಅದಾದ ನಂತರದಲ್ಲಿ ಏನಾಗುತ್ತೆ, ಈ ಉದ್ಯೋಗಗಳಲ್ಲಿ ಏನು ಮೀಸಲಾತಿ ಕೊಡಬೇಕಾಗಿರ್ತದೆ 15% ಕೊಡ್ತಾ ಇರ್ತಾರೆ. ಅಲ್ಲಿ ತುಂಬ ಶ್ರಮ ಆಗ್ತಾ ಇದ್ದಾರೆ ಗ್ರಾಮೀಣ ಭಾಗದವರು. ಎಲ್ಲರೂ ಕೂಡ ಶ್ರಮ ಆಗ್ತಾರೆ, ಆದರೆ ಅವರು ಅಂದುಕೊಂಡ ಮಟ್ಟದಲ್ಲಿ ಅವರಿಗೆ ತಲುಪಕ್ಕೆ ಆಗಲ್ಲ. ದಲಿತರಿಗೆ ಅಷ್ಟು ಪ್ರಮಾಣದಲ್ಲಿ ಉದ್ಯೋಗಗಳು ತಲುಪಲ್ಲ.
ಆಗ್ಲೇನೆ ಯಾಕೆ ಅಂತ ನೋಡಿದಾಗ 101 ಕ್ಯಾಸ್ಟ್ ಇದ್ದಾರೆ, ಟಚಬಲ್ಸ್ ಇದ್ದಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ, ಬೇರೆ ಬೇರೆ ರೀಸನ್ ಇಟ್ಕೊಂಡು ಇಲ್ಲಿ ಒಳ ಮೀಸಲಾತಿ ಬೇಕು ಅಂತ ಆಗಿಂದನೂ ಒಂದು ಸಣ್ಣ ಧ್ವನಿಯಾಗಿ ಬರ್ತಾನೆ ಇರುತ್ತೆ. ಎಲ್ಲೋ ನಮಗೆ ಮೀಸಲಾತಿ ಇದೆ ಆದರೆ ನಮಗೆ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇಲ್ಲ ಅನ್ನೋದೊಂದು ವಾದ ಬರ್ತಾನೆ ಇರ್ತದೆ. ಬರ್ತಾ 1990ರ ದಲಿತ ಮೂವ್ಮೆಂಟ್ಗಳು ಅದನ್ನ ಮತ್ತಷ್ಟು ಆಕ್ಟಿವ್ ಆಗಿ ಮಾಡ್ತಾ ಹೋಗ್ತದೆ. ಆಗಿಂದನೂ ಒಳ ಮೀಸಲಾತಿಯ ಹೋರಾಟ ಇನ್ನಷ್ಟು ನಮ್ಮ ಕ್ಯಾಸ್ಟ್ ಒಳಗಡೆನೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಿ ಅನ್ನೋದನ್ನ ಕೇಳ್ತಾ ಬರ್ತಾರೆ. ಆದ್ಮೇಲೆ ಸದಾಶಿವ ಆಯೋಗ 2011ರ ಜನಗಣತಿ ಪ್ರಕಾರ ಸದಾಶಿವ ಆಯೋಗನೂ ಬರ್ತದೆ. ಅಲ್ಲಿಗೆ ಬಂದಾಗ ಜನಗಣತಿ ಆದಾಗ ಜಾತಿವಾರು ಜನಗಣತಿ ನಡೀತದೆ. 2011ರಲ್ಲಿ ಜನಗಣತಿಯ ಪ್ರಕಾರ ಸದಾಶಿವ ಆಯೋಗ ರಚನೆ ಆಗ್ತದೆ. ಅದಾದ ಮೇಲೆ ಮತ್ತಷ್ಟು ಒಳ ಮೀಸಲಾತಿಯ ಕೂಗು ಜಾಸ್ತಿ ಆಗ್ತದೆ. ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗ್ತಾ ಇಲ್ಲ ಅಂದಾಗ ಸಹಜವಾಗಿ ಬರತಕ್ಕಂಥದ್ದು ನಮ್ದು ಪಾಲು ಯಾರೋ ತಗೊಂಡಿದ್ದಾರೆ, ಯಾರೋ ಕಿತ್ಕೊಂಡಿದ್ದಾರೆ ಅನ್ನೋ ಒಂದು ವಾಯ್ಸ್ ಬಂದೇ ಬರುತ್ತೆ. ಅದು ಗಟ್ಟಿ ಆಗ್ತಾ ಬಂದಂಗೆನೆ ಕೊನೆಗೆ ಸರ್ಕಾರ ಯೋಚನೆ ಮಾಡಿಬಿಟ್ಟು 2024ರಲ್ಲಿ ನಾಗಮೋಹನ್ ದಾಸ್ ವರದಿಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ಒಂದು ವರದಿ ಕೊಡ್ಲಿಕ್ಕೆ ಹೇಳ್ತದೆ. ಒಳ ಮೀಸಲಾತಿಗಾಗಿ ನೀವೊಂದು ನಮಗೆ ವರದಿ ಕೊಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತೇಳಿ. ಆಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ವರದಿ ಕೊಡ್ತಾರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಅದು ಪರಿಶಿಷ್ಟ ಜಾತಿಯಲ್ಲಿ ಇರುವ 101 ಜಾತಿಗಳನ್ನ ಜಾತಿವಾರು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಸರ್ಕಾರಿ ಉದ್ಯೋಗದಲ್ಲಿ ಅವರ ಪ್ರಾತಿನಿಧ್ಯ, ಅದರ ಜೊತೆಯಲ್ಲಿ ಭೂಮಿ ಒಡೆತನ ಎಷ್ಟಿದೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸಾಮಾಜಿಕ ಪರಿಸ್ಥಿತಿ, ಇದನ್ನೆಲ್ಲದನ್ನು ಕೂಡ ಕ್ರೋಢೀಕರಿಸಿ ಒಂದು ರಿಪೋರ್ಟ್ ಕೊಡಿ ಅಂದಿರ್ತದೆ. ಅದರ ಪ್ರಕಾರ ನಾಗಮೋಹನ್ ದಾಸರವರು ಒಂದು ವರದಿ ಕೊಡ್ತಾರೆ. ಇದು ನಮ್ಮ ಒಳ ಮೀಸಲಾತಿಗೆ ಮೊದಲ ಬೇಸಾಗಿ ನಿಲ್ಲದೆ ನಾಗಮೋಹನ್ ದಾಸ್ ಇವತ್ತಿನ ಚರ್ಚೆಗೆ